ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ಇವತ್ತು ಒಂದು ಅಥೆಂಟಿಕ್ ಆಗಿರುವ ಮಾವಿನಕಾಯಿ ಚಟ್ನಿ ಮಾಡೋಣ. ನೋಡ್ರಿ, ನಾನು ಇಲ್ಲಿ ಮಾವಿನಕಾಯಿ 2 ಬಟ್ಲನಷ್ಟು ತೊಗೊಂಡಿನಿ. ಒಂದೊಂದು ಬಟ್ಲು ಬೆಲ್ಲ ಮತ್ತು ಒಣ ಕೊಬ್ಬರಿ ತೊಗೊಂಡಿನಿ. ಫಸ್ಟ್ ಅದಲ್ರಿ, ಇದು ಮಾವಿನಕಾಯಿ ಮ್ಯಾಲಿಂದೆಲ್ಲ ಸಿಪ್ಪಿ ತಕ್ಕೊಂಬಿಡೋಣ್ರಿ. ಹಿಂಗೆ ಸಿಪ್ಪಿ ತಕ್ಕೊಂಡು ಮಾಡೋದ್ರಿಂದ ಕೆಲಸನೂ ಭಾಳ ಸರಳ ಆಗ್ತದೆ. ಆಮೇಲೆ ಚಟ್ನಿ ಚಲೋ ಸ್ಮೂತಂಗೆ ನಾವು ಮಿಕ್ಸಿಗೆ ಹಾಕ್ಲಿಕ್ಕೆ ಆಗ್ತದೆ. ಫಸ್ಟ್ ಇದು ಹಿಂಗೆ ಹೆರ್ಕೊಂಡ್ಬಿಡ್ತೀನಿ, ಅಥವಾ ನೀವು ಹೆಚ್ಕೊಂಡ್ರೂ ನಡೀತದೆ. ಹೆರ್ಕೊಂಡ್ಬಿಟ್ರೆ ಕೆಲಸ ಭಾಳ ಸರಳ ಆಗ್ತದೆ. ಆಮೇಲೆ ಇದು ಒಣ ಕೊಬ್ಬರಿ ನೋಡ್ರಿ, ಒಣ ಕೊಬ್ಬರಿನೂ ಹೆರ್ಕೊಳ್ಳಿಕತ್ತೀನಿ. ಹಿಂಗೆ ಒಣ ಕೊಬ್ಬರಿನೂ ಅಷ್ಟೇ ನೀವು ಪೀಸು ಮಾಡ್ಕೋಬೋದು. ಹೆರ್ಕೊಂಡ್ರೆ ಲಘುನ ಮಿಕ್ಸರ್ ಹಾಕ್ಲಿಕ್ಕೆ ಆಗ್ತದ್ರಿ ಇದು. ಆಮೇಲೆ ಇದು ಬೆಲ್ಲ ಹೆಚ್ಕೊಳ್ಳಿಕತ್ತೀನಿ. ಬೆಲ್ಲ ನೋಡ್ರಿ, ನಿಮ್ಮ ಸಿಹಿ ಎಷ್ಟು ನೋಡ್ಕೊಂಡು ನೀವು ತೊಗೋಬೋದು. ನಾ ಇಲ್ಲೇ 2 ಬಟ್ಲಾಗುವಷ್ಟು ಮಾವಿನಕಾಯಿಗೆ ಒಂದೊಂದು ಬಟ್ಲ ಇವನ್ನ ತೊಗೊಂಡಿನಿ. ಇವಿಷ್ಟು ತೊಗೊಂಡ್ವಲ್ರಿ, ಈಗೇನು ಮಾಡೋದು, ಒಂದು ಸ್ವಲ್ಪ ಮೆಂತ್ಯ ಇರ್ತದಲ್ರಿ, ಮೆಂತ್ಯ ಹುರ್ಕೋಬೇಕು. ಹಸಿ ಮೆಂತ್ಯ ಹಾಕಬಾರ್ದ್ರಿ, ಸ್ವಲ್ಪ ಹುರಿದದ ಮೆಂತ್ಯ ಹಾಕಬೇಕು. ಈ ಚಟ್ನಿ ಅಂತೂ ಇಂಥ ಟೇಸ್ಟ್ ಆಗ್ತದೆ, ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ. ಈಗ ಇದನ್ನು ನಾನು ಮಿಕ್ಸರಿಗೆ ಹಾಕ್ಲಿಕತ್ತೀನಿ. ಫಸ್ಟ್ ಮಾವಿನಕಾಯಿ ಹಾಕಿದ್ದೆ, ಇದು ಸ್ವಲ್ಪ ಭಾಳ ಅದ, ಅದಕ್ಕೆ ನಾನು 2 ಇದನ್ನು ಮಾಡಿ ಹಾಕ್ಲಿಕತ್ತೀನಿ. ಸ್ವಲ್ಪ ಹಸಿ ಜೀರಿಗೆ ಏನು ಹುರಿಯೋದು ಬೇಡ, ಹಸಿ ಜೀರಿಗೆನ ಹಾಕಬೇಕು ಮತ್ತು ಹಿಂಗೆ ಹಾಕಬೇಕು. ಆಮೇಲೆ ನಾವು ಬೆಲ್ಲ ಇದು ಮಾಡ್ಕೊಂಡಿರ್ತೀವಲ್ರಿ, ಆ ಬೆಲ್ಲ ಹಾಕಬೇಕು. ಆಮೇಲೆ ಇದು ಮೆಂತ್ಯ ಹಾಕಿದೆ ನೋಡ್ರಿ, 1 ಸ್ಪೂನ್ 1.5 ಸ್ಪೂನಷ್ಟು ಹಾಕ್ಬೋದು. ಉಪ್ಪು ಹಾಕಿದೆ ಅಷ್ಟು. ಒಣ ಕೊಬ್ಬರಿ ಹಾಕ್ಬೇಕ್ರಿ. ಇದಕ್ಕೆ ಒಣ ಕೊಬ್ಬರಿ ಹಾಕೋದ್ರಿಂದ ಚಟ್ನಿ ಇಂಥ ಮಸ್ತ್ ಟೇಸ್ಟ್ ಆಗ್ತದ್ರಿ. ಫುಲ್ ಒಂಥರ ಮ್ಯಾಣಾದಂಗೆ ಆಗ್ತದೆ, ಭಾರಿ ಟೇಸ್ಟ್ ಬರ್ತದೆ. ಅಂದ್ರೆ ಬೈಂಡಿಂಗ್ ಚಲೋ ಬರ್ತದೆ ಚಟ್ನಿಗೆ. ಆಮೇಲೆ ಈಗ ಬೆಲ್ಲ ಹಾಕ್ಲಿಕತ್ತೀನಿ. ಬೆಲ್ಲ ಅಂದ್ರೆ ಈಗ ನಾ 2 ಸತಿ ರುಬ್ಕೋಬೇಕಲ್ರಿ, ಅದಕ್ಕೆ ಬೆಲ್ಲ ಸ್ವಲ್ಪ ಉಳಿಸ್ಕೊಂಡೆ. ಬೆಲ್ಲ ಹಾಕಿದೆ. ಆಮೇಲೆ ಈಗ ಖಾರ ಪುಡಿ ಹಾಕ್ಲಿಕತ್ತೀನಿ. ಖಾರ ಪುಡಿ ಅದು ಅಷ್ಟೇ, ನಿಮ್ಗೆ ಎಷ್ಟು ಖಾರ ನೋಡ್ಕೊಂಡು ನೀವು ಹಾಕೋಬೋದು. ಈಗ ನೋಡ್ರಿ, ಇದನ್ನು ಮಿಕ್ಸಿಗೆ ಹಾಕಬೇಕು. ಫುಲ್ ಸಣ್ಣ ಆಗ್ಬೇಕ್ರಿ ಇದು. ನೋಡ್ರಿ ಎಷ್ಟು ಮಸ್ತ್ ಕಲರ್ ಬಂದದ. ಇದು ಚಟ್ನಿ ಮಾತ್ರ ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಆಗ್ತದ್ರಿ. ಈಗ ಉಳ್ದದ್ದೆಲ್ಲ ಮಾವಿನಕಾಯಿ ಮತ್ತು ಅದೇನು ಸಾಮಾನು ಉಳ್ದದ್ಲ ಅದನ್ನು ಹಾಕಿ ಈಗ ಸೆಕೆಂಡ್ ರೌಂಡು ಹಾಕ್ಲಿಕತ್ತೀನಿ. ಇದು ನೋಡ್ರಿ, ಚಪಾತಿ ಜೋಡಿ, ದೋಸೆ ಜೋಡಿ ಇಷ್ಟು ರುಚಿ ಅನ್ನಿಸ್ತದೆ ಅಂದ್ರೆ ಅಷ್ಟು ರುಚಿ ಅನ್ನಿಸ್ತದೆ. ನಾವಿಲ್ಲಿ ಯಾವುದೇ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಬಳಸಿಲ್ಲ. ಮಾವಿನಕಾಯಿ ಚಟ್ನಿಗೆ ಅದು ಬಳಸಬಾರ್ದು, ಚಲೋ ಅನಿಸೋದಿಲ್ಲ. ನೋಡ್ರಿ, ನಮ್ದು ಮಸ್ತ್ ಚಟ್ನಿ ರೆಡಿ ಆಯ್ತು. ಹೆಂಗೆ ಬಂದದ್ದು ನೋಡ್ರಿ ಚಟ್ನಿ. ಆಮೇಲೆ ಇನ್ನೊಂದೇನಂದ್ರೆ, ಇದು ಕನಿಷ್ಠ ಒಂದು 10 ದಿವಸ ಆದರೂ ಕೆಡುವುದಿಲ್ಲ. ಯಾಕಂದ್ರೆ ನಾವು ಇದ್ರಾಗ ಒಟ್ಟು ನೀರು ಬಳಸಿಲ್ಲ, ಏನೂ ಇಲ್ಲಲ್ರಿ. ಅದಕ್ಕೆ ಒಟ್ಟು ಒಂದು 10 ದಿವಸ ಆದರೂ ಹೊರಗಿಟ್ರೆ, ಫ್ರಿಜ್ನಾಗಿಟ್ರೆ ಇನ್ನೂ ಜಾಸ್ತಿ ದಿನ ಬರ್ತದೆ. ಚಪಾತಿ, ಭಕ್ರಿ ಮತ್ತು ಇದಕ್ಕೆ ದೋಸೆಗೆ ಭಾರಿ ಅಂದ್ರೆ ಭಾರಿ ಮಸ್ತ್ ಕಾಂಬಿನೇಷನ್. ನೋಡ್ರಿ, ಈ ಟೈಪ್ ನೀವು ಒಮ್ಮೆ ಚಟ್ನಿ ಮಾಡಿ ನೋಡ್ರಿ. ಹುಳಿ ಭಾಳ ಇದ್ರೆ ಮಾವಿನಕಾಯಿ, ಬೆಲ್ಲ ಭಾಳ ಹತ್ತದ. ನಾವಿಲ್ಲಿ ತೋತಾಪುರಿ ಬಳಸಿದ್ದಕ್ಕೆ ಬೆಲ್ಲ ಭಾಳ ಏನು ಹತ್ತಲಿಲ್ರಿ. ನೀವು ಮಾವಿನಕಾಯಿ ನೋಡಿಕೊಂಡು ನೀವು ಬೆಲ್ಲ ಹಾಕ್ಕೋಬೇಕು. ಆಯಿತು ವೀಕ್ಷಕರೇ, ನಮಸ್ಕಾರಗಳು.